ಸರ್, ಸಂಘದ ವತಿಯಿಂದ ಇವತ್ತು ಕ್ರೀಡಾಕೂಟ ವಿಶೇಷವಾಗಿ ಬ್ಯಾಡ್ಮಿಂಟನ್ ಅಂದ್ಕೊಂಡಿದ್ದಾರೆ. ಏನು ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಇದೊಂದು ಉತ್ತಮ ಬೆಳವಣಿಗೆ. ಇವತ್ತು ದಕ್ಷಿಣ ಕನ್ನಡ ಸಾಂಸ್ಕೃತಿಕ ಸಂಘದ ವತಿಯಿಂದ ಯಲಹಂಕ ಇವರು ಇವತ್ತು ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ಆಯೋಜಿಸಿದ್ದಾರೆ. ಇದೊಂದು ಬಹಳ ಒಂದು ಸಂತೋಷದ ಸುದ್ದಿ. ಯಾಕೆಂದರೆ ಇವತ್ತು ಸುಮಾರು 160ರಿಂದ 170 ಪಾರ್ಟಿಸಿಪೆಂಟ್ಸು ಈ ವರ್ಷ ಈ ಬ್ಯಾಡ್ಮಿಂಟನ್ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರು ಯುವಕರಿರ್ಬೋದು, ಲೇಡೀಸ್ ಇರ್ಬೋದು, ಯುವತಿಯರಿರ್ಬೋದು, ವಯಸ್ಸವರು ಇರ್ಬೋದು ಅಥವಾ ಮಕ್ಕಳಿರ್ಬೋದು, ಎಲ್ಲರಿಗೂ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಒಂದು ಯೋಜನೆಯನ್ನು ಈ ಒಂದು ಸಂಕಲ್ಪ ಇಟ್ಬಿಟ್ಟು ಈ ಸಂಘದವರು ಮಾಡಿದ್ದಾರೆ. ಅದೊಂದು ಭಾಳ ಒಳ್ಳೆಯ ಉತ್ತಮ. ಎಲ್ಲರಿಗೂ ಈ ಒಂದು ವೇದಿಕೆ ಕರೆಸ್ಕೊಂಡು ಅವರವರ ಪ್ರತಿಭೆಗಳನ್ನು ತೋರಿಸುವಂತಹ ಒಂದು ಒಳ್ಳೆಯ ಉದ್ದೇಶ. ಹಾಗೆ ಈ ಥರ ಬೆಳೆದಿದ್ದಲ್ಲಿ ಇನ್ನೂ ನಮ್ಮ ಅನೇಕ ಕರಾವಳಿ ಪ್ರದೇಶದ ಜನರು ಇಲ್ಲಿ ಬೆಂಗಳೂರಲ್ಲಿ ಭಾಳಷ್ಟು ಜನ ಇದ್ದಾರೆ. ಅವ್ರಿಗೂ ಈ ಥರ ಒಂದು ಯೋಜನೆಗಳನ್ನು ಹಾಕ್ಕೊಂಡಿದ್ದಲ್ಲಿ ಇನ್ನೂ ಜನ ಜಾಸ್ತಿಯಾಗಿ ಬಂದು ಇದೊಂದು ಸಂಘ ಒಂದು ದೊಡ್ಡ ಒಂದು ಮರವಾಗಿ ಹೆಮ್ಮರವಾಗಿ ಬೆಳೀತದೆ ಅಂತ ಹೇಳಿ ನಂಬಿಕೆ ಇದೆ. ನಾನಿವತ್ತು ಫಸ್ಟ್ ಟೈಮ್ ಬಂದಿದ್ದು, ನನಗೂ ಭಾಳಷ್ಟು ಸಂತೋಷವಾಯಿತು. ಇವತ್ತು ಇಲ್ಲಿ ಇರುವಂಥ ಎಲ್ಲ ಕಾರ್ಯಕರ್ತರು ಇರ್ಬೋದು, ಇದರ ಪ್ರೆಸಿಡೆಂಟ್ ಇರ್ಬೋದು, ಇದರ ಎಲ್ಲ ಆರ್ಗನೈಸ್ ಕಮಿಟಿ ಇರ್ಬೋದು, ಎಲ್ಲರೂ ತುಂಬ ಎನರ್ಜಿಯಿಂದ ಕೆಲಸ ಮಾಡಿದ್ದಾರೆ. ಬಹಳ ಒಂದು ಸಂತೋಷದ ವಿಷಯ. ಮತ್ತು ಯಾವುದೇ ರೀತಿಯ ಕುಂದುಕೊರತೆ ಆಗಿಲ್ಲ. ಎಲ್ಲ ಯೋವ್ಯಸ್ಥಿತವಾಗಿ ಯೋಜನೆಗಳನ್ನು ಹಾಕ್ಕೊಂಡು ಒಂದು ಅರ್ಥಪೂರ್ಣವಾದಂತಹ ಒಂದು ಟೂರ್ನಮೆಂಟನ್ನು ನಡೆಸ್ಕೊಂಡಿದ್ದಾರೆ. ತುಂಬ ಸಂತೋಷ. ಧನ್ಯವಾದ. ತಮ್ಮ ಹೆಸರು ಸರ್? ಎಲ್ಲರಿಗೂ ನಾನು ಧನ್ಯವಾದ ಹೇಳುತ್ತಾ, ನಾನು ರಾಬರ್ಟ್ ಮಾನಿಸ್, ಯಲಹಂಕ. ಥ್ಯಾಂಕ್ ಯು. ಧನ್ಯವಾದ.